ಹಾಯ್ ಹಲೋ ನಮಸ್ಕಾರ. ಬೆಳಗ್ಗೆ ಎದ್ದು ನನ್ನ ದಿನ ಅಡುಗೆ ಮಾಡೋದ್ರಿಂದನೇ ಶುರುವಾಗುತ್ತೆ. ಸ್ವಲ್ಪ ದಿನ ಅಷ್ಟೇ. ಓಕೆ, ಇವತ್ತು ಪಲಾವ್ ಮಾಡೋಣ ಅಂದ್ಕೊಂಡಿದ್ದೆ. ಪಲಾವ್ ಕೂಡ ರೆಡಿ ಆಯಿತು. ಪಟ ತಿನ್ಕೊಂಡು ಆಫೀಸ್ ಕಡೆಗೆ ಹೊರಟೆ ಬಿಟ್ಟೆ. ನಮ್ಮ ಮನೆಯಿಂದ ಹೊರಗೆ ಬಂದರೆ ಗುಡ್ ವೈಬ್ ಸಿಗುತ್ತೆ. ನಾವು ಎಕರೆಗಟ್ಟಲೆ ಜಾಗ ಇಟ್ಕೊಂಡಿದ್ರು. ಬೆಳೆದೇ ಇರೋಂಥ ಗಿಡಗಳನ್ನ ಇಲ್ಲೊಬ್ರು 30-40 ಟೆರಸ್ ಮೇಲೆ ಬೆಳೆದು ಬಿಟ್ಟಿದ್ರು. ನೋಡಿ ತುಂಬ ಖುಷಿ ಆಯಿತು. ಅಲ್ಲಿಂದ ಸೀದಾ ಆಫೀಸ್ ಕಡೆಗೆ ಹೊರಟೆ. ಹಾಗೆ BMTC ಬಸ್ಗಳನ್ನ ನೋಡ್ತಿದ್ರೆ ಒಂಥರ ಕಾಮಿಡಿ ಅನಿಸ್ತಾ ಇತ್ತು. ಸ್ವಲ್ಪ ಬೇಜಾರು ಆಗುತ್ತೆ. ಇರೋ ಬರೋ ಬಸ್ನೆಲ್ಲ ದುಡ್ಡಿಗೆ ಆ್ಯಡ್ಗೆ ಮಾರ್ಕೊಬಿಟ್ಟಿದ್ದಾರೆ. ಒಂದರಲ್ಲಿ ಅನುಶ್ರೀ ಬರೋದೇನಂತೀರ, ಒಂದರಲ್ಲಿ ಉಪೇಂದ್ರ ಬರೋದೇನಂತೀರ, ಒಂದರಲ್ಲಿ ಔಟ್ ಬರೋದೇನಂತೀರ. ಇರೋ ಬರೋ ಲೋನ್ ಆ್ಯಪು, ಚಿನ್ನ, ಆಭರಣ ಎಲ್ಲ ಬಸ್ಸಲ್ಲೇ ಇದ್ದಾವೆ. BMTC ಕಂಪ್ಲೀಟಾಗಿ ಆ್ಯಡ್ಗೆ ಮಾರ್ಕೊಬಿಟ್ಟಿದ್ದಾರೆ. ಓಕೆ, ನಮ್ಗೆ ಯಾಕೆ ದೊಡ್ಡವ್ರ ಚಿಂತೆ ಅಂತ ಅಂದ್ಕೊಂಡು ಅಲ್ಲಿಂದ ನಾನು ಕೆಲಸ ಮಾಡ್ಲಿಕ್ಕೆ ಹೊರಟೆ. ಬೆಳಗ್ಗೆಯಿಂದ ಸಂಜೆವರೆಗೂ ಸುತ್ತಿದ್ರು ಏನೂ ವರ್ಕೌಟ್ ಆಗಲಿಲ್ಲ. ಬಿಸಿಲು ಬೇರೆ ಜಾಸ್ತಿ ಇತ್ತು. ಸುತ್ತಿ ಸುಸ್ತಾಗಿತ್ತು. ಒಂದು ಜ್ಯೂಸ್ ಕುಡಿಯೋಣಂತ ಜ್ಯೂಸ್ ಆರ್ಡ್ರ್ ಮಾಡಿಕೊಂಡು ಕುಡಿತಾ ಕೂತ್ಕೊಂಡೆ. ಜ್ಯೂಸ್ ಕುಡ್ಕೊಂಡು ಆಫೀಸ್ ಕಡೆ ಹೋಗಿ ಬರೋದ್ರೊಳಗಡೆ ಕತ್ಲಾಗಿ ಹೋಗಿತ್ತು. ಸೀದಾ ಮನೆ ಕಡೆ ಹೊರಟೆ. ಹಾಗೆ ಜಿಮ್ಮಿಗೆ ಒಂದು ಬಂಕ್ ಹೊಡೆದು ಮನೆಗೆ ರೀಚ್ ಆಗಿದ ತಕ್ಷಣ ನಿಮ್ಮ ಗಾಡಿ ರೆಡಿ ಇದೆ ಅಂತ ಮೆಕ್ಯಾನಿಕ್ ಕಾಲ್ ಮಾಡಿದ್ರು. ಅಲ್ಲಿಂದ ಗಾಡಿ ತರೋಣ ಅಂತ ಮೆಕ್ಯಾನಿಕ್ ಶಾಪ್ಗೆ ಹೋದೆ. ಗಾಡಿ ಏನೋ ರೆಡಿಯಾಗಿತ್ತು, ಬಟ್ ಗಾಡೀಲಿ ನನಗೆ ಗೊತ್ತಿಲ್ಲದೆ ಇರೋ ಒಂದು ಟ್ಯಾಲೆಂಟ್ ಬೇರೆ ಇತ್ತು. ಏನಪ್ಪ ಅಂದರೆ ನೋಡಿದ್ರೆ ನನ್ನ ಗಾಡಿ ನಿಂತಾಗಲೇ 150, 170, 190, 210ವರೆಗೂ ಹತ್ತುತ್ತಾ ಇತ್ತು. ಮೀಟ್ರ್ ಬೇಕಲ್ಲ ಇಷ್ಟು ಹೊಡೆಯೋಕ್ಕೂ. ಅಲ್ಲಿಂದ ಅಂತಿಂತು ನನ್ನ ಗಾಡಿ ಸರ್ವಿಸ್ ಮಾಡಿಸ್ಕೊಂಡು ಮನೆ ಕಡೆಗೆ ತಂದೆ. ಮನೆಗೆ ಬರುವಾಗ ಎಲ್ಲ ಅಡುಗೆ ಇವತ್ತು ನನ್ನ ತಮ್ಮಂದೇ ಆಗಿತ್ತು. ಊಟ ಮಾಡ್ಕೊಂತ ಯಾವುದೋ ಒಂದು ಸೀರೀಸ್ ನೋಡ್ತಾ ವಿಡಿಯೋ ಎಡಿಟ್ ಮಾಡೋದ್ರಲ್ಲಿ 12 ಗಂಟೆ ಆಗೋಗಿತ್ತು. ಇವತ್ತಿಗಿಷ್ಟೇ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.